ನಡ್ಡಾಜಿಯವರ ನೇತೃತ್ವದಲ್ಲಿ ಜಲ್ ಜೀವನ್ ಮಿಷನ್ನಲ್ಲಿ ಇವತ್ತು ನಾವು ಹಳ್ಳಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ನಡ್ಡಾಜಿಯವರ ನೇತೃತ್ವದಲ್ಲಿ ಪಕ್ಷ ಕರ್ನಾಟಕದಲ್ಲಿ ಅತ್ಯಂತ ಸಂಘಟಿತವಾಗಿದೆ, ಗಟ್ಟಿಯಾಗಿದೆ. ಬರೆದಿಟ್ಕೊಳ್ಳಿ, ಮೇ 13ರಂದು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 125ಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ಮತ್ತೊಮ್ಮೆ ಕನ್ನಡ ಮಾತೆಯ ಸೇವೆಯನ್ನ ಮಾಡಲು ಭಾರತೀಯ ಜನತಾ ಪಕ್ಷಕ್ಕೆ ಜನರ ಆಶೀರ್ವಾದವನ್ನು ಮಾಡ್ತಾರೆ. ಮುಖ್ಯಮಂತ್ರಿಯಾಗಿ ನಮ್ಮ ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಕೆಲಸ ಮಾಡುವಂತ ಮುಂದೆ ಇದೆ ಬರುವಂತಹ ದಿನಗಳಲ್ಲಿ ನಾನು ಹೆಚ್ಚು ಮಾತಾಡ್ತೇನೆ. ಇಷ್ಟೇ ಹೇಳಿ ಬಯಸ್ತೇನೆ, ನನ್ನ ಜೀವನದ ಕೊನೆಯ ಮುಗಿಸುವವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ. ಅಷ್ಟೇ ಅಲ್ಲ, ಬಹಳ ಹೂವ ನಡೆದಿತ್ತು. ಮುಖ್ಯಮಂತ್ರಿಗಳು ಕ್ಷೇತ್ರ ಬದಲಾವಣೆ ಮಾಡ್ತೀರಾ, ಇನ್ನೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಾ. ನಾನು ಓಡಿ ಹೋಗುವಂತ ಮುಖ್ಯಮಂತ್ರಿ ಅಲ್ಲ. ಒಂದು ಕ್ಷೇತ್ರಕ್ಕೆ ಹೋಗಿ ಮತ್ತೊಂದ್ಸತಿ ಇನ್ನೊಂದು ಕ್ಷೇತ್ರಕ್ಕೆ ಓಡಿ ಹೋಗುವಂತ ಮುಖ್ಯಮಂತ್ರಿ ಅಲ್ಲ. ಏನೇ ಆದರೂ ನನ್ನ ಜನರ ಮುಂದೆ ನನ್ನ ತೀರ್ಮಾನ ಆಗಬೇಕು. ನೀವೇ ಮಾಲೀಕರು. ಆದ್ದರಿಂದ ನಾನು ಹೇಳಿದೆ, ಯಾರು ದ್ವೇಷ ಕೇಳಿದ್ರು, ಸರ್ ದಾವಣಗೆರೆಗೆ ಹೋಗ್ತೀರಾ, ಇನ್ನೊಂದು ಕಡೆ ಹೋಗ್ತೀರಾ, ಯಾವ ನನ್ನ ಮನೆ ಹೇಳಿದ್ರು ಅಂತ ಕೇಳಿ ಯಾವ ನನ್ನ ಮನೆ ಹೇಳಿದ್ರು. ಅದು ನಮ್ಮ ಆತ್ಮಸ್ಥೈರ್ಯ, ಇದು ನಮ್ಮ ಆತ್ಮಸ್ಥೈರ್ಯ. ಕರ್ನಾಟಕ ಮಾತೆಯಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇವೆ. ಈ ಕ್ಷೇತ್ರದಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇವೆ. ಅದರಲ್ಲಿ ನನ್ನ ನಂಬಿಕೆ ಇದೆ. ಇವತ್ತು ಆಯುರ್ವೇದಿಕ್ ಹಾಸ್ಪಿಟಲ್, 250 ಬೆಡ್, ಸಿದ್ಧ ಹಾಸ್ಪಿಟಲ್, ಸಾವರ್ ಹಾಸ್ಪಿಟಲ್, GTTC, ವೆಟರ್ನರಿ ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಟೆಕ್ಸ್ಟೈಲ್ ಪಾರ್ಕ್, 10,000 ಜನರಿಗೆ ಉದ್ಯೋಗ ಕೊಡುವಂತ ಟೆಕ್ಸ್ಟೈಲ್ ಪಾರ್ಕ್, ಹೀಗೆ ಸಮಗ್ರ ಅಭಿವೃದ್ಧಿಯನ್ನು ಮಾಡಿದ್ದೀನಿ. ಬಂಕಾಪುರ ತಾಲೂಕು ಆಗಬೇಕು ಅಂತ ಜನರು ಬೇಡಿಕೆ ಇದೆ. ನಾನು ಇವತ್ತದಕ್ಕೆ ಎಲ್ಲ ಅನುಮತಿಯನ್ನು ಕೊಟ್ಟು ಆಜ್ಞೆ ಮಾಡಿದ್ದೇನೆ. ಆದರೆ ಚುನಾವಣೆಯ ನೀತಿ ನೀತಿಗೆ ಬರುವಂತಹ ದಿನಗಳಲ್ಲಿ ಬಂಕಾಪುರ ಕೂಡ ತಾಲೂಕಿನಲ್ಲಿ ಮಾಡ್ತೀನಿ. ಬಂಧುಗಳೇ, ಕೊನೆಯದಾಗಿ ನನ್ನನ್ನ ಬೆಳೆಸೋರು ನೀವು, ನನ್ನನ್ನು ಉಳಿಸಿಕೊಳ್ಳುವುದು ನೀವು. ನಾನು ಮಾತ್ರ ನನ್ನ ಜೀವನದ ಕಲಿಸೋರು ನಿಮ್ಮ ಸೇವೆಯನ್ನು ಮಾಡ್ತೇನೆ. ನನ್ನ ಸಾವಾದರೆ ಸಿಕ್ಕ ಮಣ್ಣಿನಲ್ಲಿ ನನ್ನ ಕೂಲಿ ಇದು ನನ್ನ ಸಿದ್ದರಾಮಯ್ಯ ಭೂಮಿಯ ಕ್ರೀಡೆಗಳನ್ನು ತೀರಿಸುವಂತಹ ಪ್ರಯತ್ನ ಮಾಡ್ಕೊಂಡು ಬಂದರೆ ಆಶೀರ್ವಾದ